ಸೊ ಹಲೋ ಗ್ಯಾಸ್. ಸೊ ಈ ಒಂದು ವಿಡಿಯೋದಲ್ಲಿ ತುಂಬಾ ಯೂನಿಕ್ ಆಗಿರುವಂಥ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿರುವಂಥ BGMನ ಯೂಸ್ ಮಾಡಿಕೊಂಡು ಸೊ ಒಂದು ವಿಡಿಯೋ ರೀಲ್ಸ್ನ ಕ್ರಿಯೇಟ್ ಮಾಡ್ಕೊಬಂದಿನಿ. ಸೊ ಡೆಮೋ ನೋಡ್ಕೊಬೋಣ. ಸೊ ಡೆಮೋ ಹೇಗಿದೆ ಅಂತ ಕಾಮೆಂಟ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಸೊ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ಯಾಸ್. ಸೊ ಬನ್ನಿ ಗ್ಯಾಸ್, ಪ್ರೀ ನೋಡ್ಕೊಬೋಣ. ಸೊ ಪ್ರೀ ಇಷ್ಟಾದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಸೊ ಬನ್ನಿ ಗ್ಯಾಸ್. ಆ್ಯಂಡ್ ಇನ್ನೊಂದು ಕಂಡೀಷನ್, ಸೊ ಈ ಒಂದು ಪ್ರಾಜೆಕ್ಟ್ಗೆ ನಾನು ಪಾಸ್ವರ್ಡ್ ಇಟ್ಟಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಫುಲ್ ಪ್ರಾಜೆಕ್ಟ್ ಇದೆ. ಸೊ ಅದನ್ನು ಓಪನ್ ಮಾಡ್ಕೊಂಡ್ರೆ ನಿಮ್ಮ ಅಲರ್ಟ್ ಮೆಷಿನ್ ಆ್ಯಪ್ಗೆ ಡೈರೆಕ್ಟಾಗಿ ಇಂಪೋರ್ಟ್ ಆಗೋಲ್ಲ, ಯಾಕಂದರೆ ನಾನು ಆ ಪ್ರಾಜೆಕ್ಟ್ಗೆ ಪಾಸ್ವರ್ಡ್ ಇಟ್ಟಿದ್ದೀನಿ. ಸೊ ಆ ಪಾಸ್ವರ್ಡ್ನ ಹಾಕಿದರೆ ಮಾತ್ರ ನಿಮ್ಮ ಅಲರ್ಟ್ ಮೆಷಿನ್ಗೆ ಈ ಪ್ರಾಜೆಕ್ಟ್ ಇಂಪೋರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಒಂದು 3 ಮಿನಿಟ್ಸ್ ಆಗುತ್ತೆ. ಸೊ ಅದನ್ನು ವಾಚ್ ಮಾಡಿಕೊಂಡು ಪಾಸ್ವರ್ಡ್ನ ತೊಗೊಳ್ಳಿ. ಸೊ ಅದಾದಮೇಲೆ ಡಿಸ್ಕ್ರಿಪ್ಷನ್ ತೊಗೊಂಡು ಆ ಪಾಸ್ವರ್ಡ್ನ ಪೇಸ್ಟ್ ಮಾಡಿಕೊಂಡು ಸೊ ಅದಾದಮೇಲೆ ಅಲರ್ಟ್ ಮೆಷಿನ್ಗೆ ರೆಡಿ ಮಾಡ್ಕೋ. ಸೊ ಬನ್ನಿ ಗ್ಯಾಸ್, ಸ್ಪೀಡ್ ಮಾಡ್ಕೊಬೋಣ. ಸೊ ಗೈಸ್, ಫುಲ್ ಪ್ರಾಜೆಕ್ಟ್ನ ನಿಮ್ಮ ಅಲರ್ಟ್ ಮೆಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಏನೇನು ಫೋಟೋನ ಚೇಂಜ್ ಮಾಡ್ಕೊಳ್ಬೇಕಂತ ಸೊ ಈ ಒಂದು ತಿಳಿಸ್ಕೊಡ್ತೀನಿ. ಸೊ ಪಾಸ್ವರ್ಡ್ ಸೈಡಲ್ಲಿ ಬರುತ್ತೆ. ಸೊ ಅದನ್ನು ವಾಚ್ ಮಾಡ್ಕೊಳ್ಳಿ ಹಂಗೆ. ಸೊ ಈ ಗ್ರೂಪಲ್ಲಿರೋ ಫೋಟೋನ ಯಾವ ರೀತಿ ಚೇಂಜ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಜಸ್ಟ್ ಈ ಗ್ರೂಪ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಕೆಳಗಡೆ ಕಲರ್ ಆ್ಯಂಡ್ ಫಿಲ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಪ್ರೆಸ್ ಮಾಡಿಕೊಂಡು ಈಗ ಅದು ಕೆಳಗಡೆ 2 ಗ್ರೂಪ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಪ್ರೆಸ್ ಮಾಡಿಕೊಂಡು ಸೊ ಈ ಥರ ಫೋಟೋ ಓಪನ್ ಆಗುತ್ತೆ ಗ್ರೂಪ್ನ. ಸೊ ಇಲ್ಲಿ ಫೋಟೋ ಆ್ಯಡ್ ಮಾಡಿರ್ತೀನಿ. ಸೊ ಅವೆಲ್ಲ ಚೇಂಜ್ ಮಾಡ್ಕೊಳ್ಬೇಡಿ. ಸೊ ಸಿಂಪಲ್ಲಾಗಿ ಈ ಫೋಟೋದ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಯಾವ ಫೋಟೋ ಎಲ್ಲಿ ಚೇಂಜ್ ಮಾಡ್ಕೊಂಡು ಅನ್ಕೊಂಡಿರ್ತಾರಲ್ಲ ಸೊ ಅಲ್ಲಿ ಅದೇ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಕಲರ್ ಆ್ಯಂಡ್ ಫಿಲ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಸೊ ಸೈಡಲ್ಲಿ ಈ ಸೈಡು ಸ್ಟಾರ್ ಐಕಾನ್ ಅಂತ ಒಂದು ಕಾಣಿಸುತ್ತೆ, ಆಪ್ಷನ್ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಸೊ ನೀವು ಯಾವ ಫೋಟೋನ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿರ್ತಾರಲ್ಲ ಸೊ ಅದೇ ಫೋಟೋನ ನಿಮ್ಗೆ ಇಷ್ಟ ಆಗಿರೋ ಫೋಟೋನ ಆ್ಯಡ್ ಮಾಡ್ಕೋಬೋದು ಗಾಯ್ಸ್. ಸೊ ಇಲ್ಲಿ ಸ್ಯಾಂಪಲಾಗಿ ಒಂದು ಫೋಟೋ ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ರೀತಿ ಆ್ಯಡ್ ಮಾಡೋದು ಅಂತ. ಸೊ ಈ ಥರ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಪ್ಲಸ್ ಐಕನ್ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಪ್ಲಸ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡ್ಕೊಂಡಾದ್ಮೇಲೆ ಫೋಟೋ ಅಡ್ಜಸ್ಟ್ ಆಗಿ ಕೊಡುತ್ತೆ. ಸೊ ಈ ಥರ ಕುಂತಾದ್ಮೇಲೆ ಸೊ ಇದೇ ಥರ ಗ್ರೂಪಲ್ಲಿರೋ ಫೋಟೋನ ಚೇಂಜ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಸೊ ಮಿಕ್ಕಿದ ಎಲ್ಲ ಇಮೇಜ್ಗೂ ಒಂದೇ ಕ್ಲಿಕ್ಕಲ್ಲಿ ಯಾವ ಥರ ಎಲ್ಲ ಇಮೇಜ್ಗೂ ಫೋಟೋನ ಚೇಂಜ್ ಮಾಡ್ಕೊ ಈಗ ಅಂತ ಹೇಳ್ಕೊಡ್ತೀನಿ. ಸೊ ಜಸ್ಟ್ ಏನಿಲ್ಲ, ಫೋಟೋ ಈ ಸೈಡಲ್ಲಿ ಐಸ್ ಮುಂದೆ ಫೋಟೋನ ಈ ಥರ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈ ಥರ ಟಿಕ್ ಮಾರ್ಕ್ ಬೀಳುತ್ತೆ. ಸೊ ಅದನ್ನು ಎಲ್ಲ ಇಮೇಜ್ಗೂ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಎಲ್ಲ ಇಮೇಜ್ಗೂ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡ್ಕೊಂಡಾದ್ಮೇಲೆ ಸೊ ಮೊದಲು ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಿಲ್ಲ ಫಸ್ಟು. ಫೋಟೋ ಚೆನ್ನಾಗಿಲ್ಲ. ಸೊ ಈ ಥರ ಫೋಟೋ ಆ್ಯಡ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಪ್ರೆಸ್ ಮಾಡಿಕೊಂಡು ಸೊ ಇಲ್ಲಿ ಡಬಲ್ ಟಿಕ್ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಪ್ರೆಸ್ ಮಾಡಿಕೊಂಡು ಸೊ ಕಾಪಿ ಲಿವರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಈ ಫೋಟೋನ ಡಿಲೀಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಈ ಥರ ಟಿಕ್ ಮಾಡ್ಕೊಳ್ಳಿ. ಸೊ ನಾನು ಮರ್ತಿದ್ದೆ. ಸೊ ಈ ಥರ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಮತ್ತೆ ಡಬಲ್ ಟಿಕ್ ಮೇಲೆ ಪ್ರೆಸ್ ಮಾಡಿಕೊಂಡು ಸೊ ಲಾಸ್ಟಲ್ಲಿ ಪೇಸ್ಟ್ ಸ್ಟೈಲ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಈ ಕಡೆ ಲಾಸ್ಟಲ್ಲಿ ಮೂಲೆಯಲ್ಲಿ ಎರೋ ಮಾರ್ಕ್ ಇರುತ್ತೆ. ಸೊ ಅದ್ರ ಮಾತ್ರ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪ್ರಾಜೆಕ್ಟ್ ಎಫೆಕ್ಟ್ ಕಟ್ಟೋಗುತ್ತೆ. ಸೊ ಈ ಥರ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮಾತ್ರ ಎನೇಬಲ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಪೇಸ್ಟ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಈ ಥರ ಫೋಟೋ ಚೇಂಜ್ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಚೇಂಜ್ ಆಗಿದೆ. ಸೊ ನೀವೇ ನೋಡಿಕೊಂಡು ಎಲ್ಲ ಇಮೇಜ್ಗೂ ಫೋಟೋನ ಚೇಂಜ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಗಾಯ್ಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಗೆ ಕಾಯ್ತಿರಿ ಗಾಯ್ಸ್.